ನಿಚ್ಚಿ ಕನ್ನಡ ದಿನಕ್ಕೊಂದು ಸರ್ಪ್ರೈಸ್ ನಮ್ಮ ವಿಡಿಯೋ ಜೊತೆ ನಿಮ್ಮ ದಿನ ತುಳಿಯುತ್ತೆ ರೈಸ್ ಮೂಡ್ ಫುಲ್ ಆನ್ ಕ್ರಿಯೇಟಿವಿಟಿ ವ್ಯಾಸ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ಯಾಕ್ಸ. ನಿಮ್ಮ ಒಂದು ಪ್ರೀತಿ ಅಂಡ್ ಗೌರವ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಡೆಗೆ ಅದು ಯಾವಾಗ್ಲೂ ಅದು ಪುಟದ ಹೊರಗಡೆ ಬರುತ್ತೆ ಅಂತಹ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ನೀವು ಯಾವಾಗ್ಲೂ ಹೋಗ್ಲಿತ್ತೀರ ಅವ್ರನ್ನ. ಅಂಡ್ ಅಪ್ಪಾಜಿ ಅವರು ಎಂತೆಂತ ಪಾತ್ರಗಳನ್ನೆಲ್ಲ ಮಾಡಿದ್ದಾರೆ ಅವರು. ಆ ರೀತಿ ನಿಮ್ಮ ಒಂದು ಕನಸಿನ ಪಾತ್ರ ಸರ್ ಇನ್ನೂ ನೀವು ಮಾಡಿಲ್ಲ, ಬಟ್ ಈ ತರಹದ ಒಂದು ಪಾತ್ರವನ್ನು ನಾನು ಅಭಿನಯಿಸಬೇಕು ಅಂತ ನಿಮ್ಗೆ ಅನ್ಸಿದ್ಯಾ ಸರ್? ಅದು ಮಯೂರ ಇಸ್ ಮೈ ಫೇವ್ರೇಟ್. ಮಯೂರ ನನಗೆ ಮಯೂರ ನನ್ನನ್ನು ಎಷ್ಟು ಇಂಪ್ಯಾಕ್ಟ್ ಮಾಡಿದೆ ಚಿಕ್ಕ ಹುಡುಗನಿಂದ ಅಂದರೆ ಆ ಮಟ್ಟದ ಇಂಪ್ಯಾಕ್ಟ್ ಮಾಡಿದೆ. ಓಕೆ, ಎಕ್ಸ್ಪೆಷಲಿ ಅವ್ರಿಗೆ ಗೊತ್ತಾಗುತ್ತೆ, ಅಣ್ಣವ್ರಿಗೆ ಗೊತ್ತಾಗುತ್ತಲ್ಲ, ಈಗ ಅವ್ರ ತಾಯಿಯವ್ರ ಸಮಾಧಿ ನಾನು ಮಯೂರ ವರ್ಮ ಅಂತ ಗೊತ್ತಾದಾಗ ಮಾತಾಡ್ತಾರಲ್ಲ, ಶಿವಸ್ಕಂದ ವರ್ಮ ಅಂತ ಆ ಸೀನ್. ನಿಮ್ಮ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ ತಾಯಿ, ನಿನ್ನ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದ ವರ್ಮ ಇವತ್ತಿಗೂ ಏನೋ ನನ್ನ ಪ್ಲೇ ಲಿಸ್ಟ್ಗೆ ಹೋದರೆ, ನೀವು ನನ್ನ ಮೊಬೈಲ್ ಪ್ಲೇ ಲಿಸ್ಟ್ಗೆ ಹೋದರೆ ಮಯೂರ ಇದ್ದೇ ಇರುತ್ತೆ. ಲೈವ್ ಶೋ ಇಲ್ಲಿದ್ದೇ ಇರುತ್ತೆ ನನ್ನ ಪ್ಲೇ ಲಿಸ್ಟಲ್ಲಿ, ಡೌನ್ಲೋಡ್ಸಲ್ಲಿ ಇರುತ್ತೆ ನನಗದು. ನನಗೆ ಇನ್ಸ್ಪಿರೇಷನ್ ಅದು, ನನಗೆ ಭಯಂಕರ ಇನ್ಸ್ಪಿರೇಷನು ಮಯೂರ ಡೈಲಾಗ್. ಶಿವಸ್ಕಂದ ವರ್ಮ ಅಟ್ಟಹಾಸದಿಂದ ಆ ಡೈಲಾಗ್ ಎಲ್ಲ ಏನೋ ನನಗೆ. ಸರ್ ಕನ್ನಡಿ ಮುಂದೆ ನಿಂತು ಲೈಕ್ ಯಾವತ್ತಾದ್ರೂ ಲೈಕ್ ಜೋರಾಗಿ ಈ ಮಾತುಗಳನ್ನ ಅಪ್ಪಾಜಿ ಹಾಗೆ ಅಭಿನಯಿಸೋದಕ್ಕೆ ಪ್ರಯತ್ನ? ಇಲ್ಲ ಆ ಥರ ಮಾಡಿಲ್ಲ. ಬಿಫೋರ್ ನಾನು ಏನು ಆ್ಯಕ್ಟರ್ ಆಗೋಕ್ಕಿಂತ ಮುಂಚೆ ಡೈಲಾಗ್ಸ್ಗಳು ಪ್ರಾಕ್ಟೀಸ್ ಮಾಡ್ತಿದ್ದೆ. ನಾನು ಹೆಂಗೆ ಹತ್ರ ನಾನು ಹೆಂಗೆ ಕಾಣಿಸ್ತಿರ್ತೀನಿ, ನಕ್ಕಿದ್ರೆ ಹೆಂಗೆ ಕಾಣಿಸ್ತೀನಿ, ಸೈಲೆಂಟಾಗಿ ಮಾತಾಡಿದ್ರೆ ಹೆಂಗೆ ಕಾಣಿಸ್ತೀನಿ ಅಂತ ನೋಡ್ತಿದ್ದೆ. ಮಯೂರ ಆ ಪರ್ಟಿಕ್ಯುಲರ್ ಆ ಸೀನು ಅದಾದಮೇಲೆ ಈ ಅರಮನೆಯಲ್ಲಿ ಇದು ರಾಜ್ಯಸಭೆ ನಡೀತಾ ಇರುತ್ತೆ. ಮಾತಾಡ್ತಾ ಆ ಮಯೂರನನ್ನು ತಿಂಗ್ ನೋಡಿ ಪಾ 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 ಅಲ್ಲಿ ನಿಂತಿರ್ತಾರೆ. ನಿಂತ್ಬಿಟ್ಟು ಶಾಂಡಿಲ್ ಹಿಂಗಿಂತ ಕೆಳಗೆ ದಟ್ ಅಂತ ಹೇಳಿದೆ. ಸಾಮ್ರಾಟರನ್ನೇ ಹಿಡಿದಳೆದು ಕೆಡವಿ ಮಸ್ತಕದಲ್ಲಿರುವ ಮಣಿ ಕಿರೀಟವನ್ನು ಉರುಳಿಸಲು ಹಿಂಜರಿಯುವವನಲ್ಲ ಅವನು. ಅಲ್ಲಿಯವರೆಗೂ ತಾಳ್ಮೆಯಿಂದ ಕುಳಿತಿರಲು ಈ ಕೈಗಳೇನು ಬಳೆಗಳನ್ನು ಧರಿಸಿಲ್ಲ. ನರಪ್ಪಣೆ ಮಾಡಿರಿ ತಂದೆ, ಈಗಲೇ ವಿಜಯಯಾತ್ರೆ ಹೊರಟು ಭೂಮಿ ಆಕಾಶಗಳನ್ನು ಭೇದಿಸಿ ಅವರು ಓಂ ಮಯೂರನ. ಏಕೆ ರಾಜಪುತ್ರ ನಿಲ್ಲಿಸಿಬಿಟ್ಟೆ? ಮುಂದುವರಿಸು ನಿನ್ನ ಬಾಲಭಾಷೆಯ ಭಾಷಣವನ್ನ. ಮಯೂರ ಯಾರ ಹೆಸರನ್ನು ಕೇಳಿದ ಕೂಡಲೇ ಪಲ್ಲವ ಸಾಮ್ರಾಟನ ಸಿಂಹಾಸನವೆಂದು ಗಡಗಡನೆ ನಡುಗುತ್ತಿದೆಯೋ, ಯಾರ ಮುಖವನ್ನು ಕಂಡ ಕೂಡಲೇ ನಿಮ್ಮೀ ರಾಜಪುತ್ರನ ವೀರವಾಣಿಯು ಭಯದಿಂದ ಗಂಟಲಲ್ಲೇ ಕುಸಿದು ಹೋಯಿತೋ, ಆ ಮಯೂರ ನಾನೇ. ಆ ದೋಸ್ತಿನ್ ಸರ್ ನಮಗೆಲ್ಲ ಅಂದರೆ ಕನ್ನಡ ಆ್ಯಕ್ಟ್ರು ಮಯೂರ ವರ್ಮ ಅಂತ ನನಗೆ ಪರ್ಸ್ನಲಿಲ್ಲ. ಎಲ್ಲೇ ಕೇಳಿದ್ರು ನಾನು ಹೇಳೋದು ನಿಮಗೆ ಕನ್ನಡ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಕನ್ನಡ ಅಂತ. ನನಗೆ ಅಷ್ಟು ಪ್ರಭಾವ ಇದೆ ಅಣ್ಣವ್ರದ್ದು. ಪ್ಲಸ್ ವಿಷ್ಣು ಸರ್, ಐ ಆಮ್ ಗ್ರೇಟ್ ಫ್ಯಾನ್ ಆಫ್ ವಿಷ್ಣು ಸರ್. ನಾನು ಅಣ್ಣವ್ರನ್ನ ಪೂಜಿಸ್ತೀನಿ. ಆಸ್ ಎ ಫಾದರ್ಲಿ ನನಗೆ ಅನಿಸ್ತಾರೆ. ಏನೋ ಒಬ್ರು ಗುರುಗಳು ಇರ್ತಾರೆ, ದ್ರೋಣಾಚಾರ್ಯ ಥರ, ಆ ಥರ ನನಗೆ. ಓಕೆ, ವಿಷ್ಣು ಸರ್ ಅಂದರೆ ಲೈಕ್ ಆ್ಯಕ್ಟರ್ ಐ ಆಮ್ ಎ ಗ್ರೇಟ್ ಫ್ಯಾನ್, ವಿಷ್ಣು ಸರ್ ಫ್ಯಾನ್ ನಾನು. ಅಣ್ಣವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿಯವರೇ. ನಾನು ಅವರು ಈ ಪಬ್ಲಿಕಲ್ಲಿ ಭಾಷಣ ಮಾಡೋದನ್ನ ಪದೇ ಕೇಳ್ತಾ ಇರ್ತೀನಿ. ಅವ್ರಿಗೆ ಡಾಕ್ಟರೇಟ್ ಬಂದಿದ್ದ ಭಾಷಣ ಎಸ್ಸಲ್ಲಿ ಕೇಳಿದಿರೋ ನನಗೆ ಗೊತ್ತಿಲ್ಲ. ನಾನು ಯಾವ ಎಮ್ಮೆ ಮಾಡಿಲ್ಲ, ಏನಿಲ್ಲ. ವೆರಿ ನೈಸ್. ಸೊ ಇಫ್ ಯು ಆ ಭಾಷಣ ಕೇಳಿ ಅವ್ರು ಹೇಳಿದ್ರು, ನಾನು ಯಾವ ಎಮ್ಮೆ ಮಾಡಿಲ್ಲ, ನನಗೆ ಡಾಕ್ಟ್ರು ಕೊಟ್ಟಿದ್ದಾರೆ, ನಾನು ಊರಲ್ಲಿ ಎಮ್ಮೆ ಮೇಯಿಸಿದ್ದೀನಿ ಅಷ್ಟೇ ಅಂತ. ಸೊ ಇನ್ನೋಸೆಂಟ್, ಹಂಬಲ್, ದಟ್ಸ್ ವೈ ಹಿ ಈಸ್ ದೇರ್. ಯು ನೋ, ಹಂಬಲ್
ಯಾಕೆ ಇರಬೇಕು, ಯಾಕೆ ಅಹಂಕಾರ ಇರಬಾರ್ದು, ನಾನು ಅನ್ನೋದು ಇರಬಾರ್ದು ಅಂದರೆ ಈ ಗಾಳಿಪಟ ನೋಡಿ, ಗಾಳಿಪಟ ಹಾರ್ತಾ ಇರುತ್ತೆ ಯಾವಾಗಲೂ, ಅದಕ್ಕೆ ಯಾವುದಾದ್ರೂ ಕಲ್ಲು ಕಟ್ಬಿಡಿ, ಹಾರಲ್ಲ ಅದು. ಸೊ ನಾನು ಅಹಂಕಾರ ದುರಹಂಕಾರ ಎಲ್ಲ ಕಲ್ಲಿದ್ದಾಗೆ. ನೀವು ಲೈಟಾಗಿ ಹಾರಬೇಕು ಅಂದರೆ ಲೈಟಾಗಿರ್ಬೇಕು ಯಾವಾಗ, ಏನ ಗಾಳಿಪಟ್ಟ ಥರ ಯಾವಾಗಲೂ ಮೇಲೆ ಹಾರಬೇಕು ಅಂದರೆ ನನ್ನಿಂದ ಆಯಿತು, ನಾನು ಮಾಡಿದೆ, ನಂದಿದು ಅನ್ನೋದೆಲ್ಲ ಬಿಟ್ಟು ಹಾರ್ತಾ ಇರಬೇಕು. ಓಕೆ, ಸೊ ಅದನ್ನು ನಾನು ಅಣ್ಣವರು ನೋಡ್ಕೊಳ್ತಿದ್ದೀನಿ. Yo, this is Richie Kannada signing out strong, bringing you the best all day long. From movies to music and all the latest news, stay tuned, hit subscribe, you got nothing to lose.